ಅಂತೂ ಇಂತೂ ಸಾರಿಗೆ ಸಂಸ್ಥೆ ನೌಕರರ ಬದುಕನ್ನು ಬದಲಾಯಿಸಕ್ಕೆ ಸಂಘಟನೆಗಳನ್ನು ಹುಟ್ಟುಹಾಕ್ತೆ ತಮ್ಮ ಹೊಟ್ಟೆಪಾಡಿಗಾಗಿ ಹುಟ್ಟು ಹಾಕಿರುವಂಥ ಸಂಘಟನೆಗಳು ಕೊನೆಗೂ ಸಾರಿಗೆ ಸಂಸ್ಥೆ ನೌಕರರ ತಲೆಯ ಮೇಲೆ ದೊಡ್ಡ ಕಲ್ಲು ಚಪ್ಪಡಿಯನ್ನು ಎಳೆದುಬಿಟ್ಟು ಸಾರಿಗೆ ಸಂಸ್ಥೆ ನೌಕರರನ್ನ ತ್ರಿಶಂಕು ಪರಿಸ್ಥಿತಿಗೆ ಆರಕ್ಕೇರದ ಮೂರಕ್ಕೆ ಇಳಿಯದ ಸ್ಥಿತಿಗೆ ತಂದು ಬಿಟ್ಬಿಟ್ರು. ಯಾಕೆ 16 ಸಂಘಟನೆಗಳು ಅಟ್ಟುಕೊಂಡು ಲೆಕ್ಕಕ್ಕಿಲ್ಲ ಅನ್ನೋಕೆ ನಿಮ್ಮ ತೆವಲಿಗೆ ಸಂಘಟನೆ ಕಟ್ಕೊಂಡು ನೆನ್ನುಂಡು ಸಿರಿಗೆ ಅದೇನೋ ಉಣ್ಣು ನಂಟು ಬಂದ ಅಂತಾರೆ. ಹೇಳ್ಬಾರ್ದು, ಯಾಕೆಂದ್ರೆ ನನ್ನ ಸಹೋದರಿಯರು, ನಮ್ಮ ಚಾಲಕ ನಿರ್ವಾಹಕರ, ತಾಂತ್ರಿಕ ಸಿಬ್ಬಂದಿಯರ ಪತ್ನಿಯರೆಲ್ಲ ಮಲ್ಲೇಶಣ್ಣ ಏನು ಹೇಳೋನೆ ಅಂತ ವಿಡಿಯೋ ನೋಡ್ತಾನೆ. ಇಲ್ಲದೇ ಇದ್ರೆ ಅಶ್ಲೀಲವಾಗಿ ಬಾಯಿಗೆ ಬಂದಂಗೆ ಬೈತಿದೆ ನಿಮ್ಮನ್ನ. ಎರಡೇ ಅಜೆಂಡಾ ನೌಕರ ಸಂಘದ ಅಧ್ಯಕ್ಷರು ಹೇಳ್ದಂಗೆ 25% ವೇತನ ಹೆಚ್ಚಳ ಮಾಡಿ, ಇಲ್ಲ ಪ್ರಣಾಳಿಕೆ ಜಾರಿ ಮಾಡಿ, ಮುಗ್ದೋಯ್ತಿತ್ತು. ಒಂದು ಕಡೆ ಆಡಳಿತ ವರ್ಗದವರು ಸಹ 7ನೇ ವೇತನದ ಶಿಫಾರಸುಗಳನ್ನು ಅಳವಡಿಸಿ ಅಂತ ಅವರು ಸರ್ಕಾರದ ಜನಪ್ರತಿನಿಧಿಗಳಿಗೆ ಮನವರಿಕೆ ಮಾಡಿಕೊಡ್ತಿದ್ರು. ಇನ್ನೇನು ಬೇಕು? ಒಟ್ಟಿನಲ್ಲಿ 4 ವರ್ಷಕ್ಕೊಂದ್ಸಲ ನಿಮಗೆ ಮೈಸೂರು ಅರಮನೆ ವಾದ್ಯ ತಗೊಂಡು ನಾವು ಸಂಘಟನೆ ಇವಿ ಅಂದ್ಬಿಟ್ಟು ಟಿ ವಿಲಿ ಬರಬೇಕು. ನೀವು ಒಂದ್ಸಲ ಕ್ಲಿಯರ್ ಆಗಿಬಿಟ್ರೆ ಟಿ ವಿಲಿ ಬರೋದಿಲ್ವಲ್ಲ. 4 ವರ್ಷಕ್ಕೆ ನಿಮ್ಮ ಮೈಸೂರು ಅರಮನೆ ವಾದ್ಯ ತಗೊಂಡು ನಡುಮುಡಿ ಬಿಟ್ಟು ಕರೀದಿಲ್ವಲ್ಲ. ಹಂಗಾಗಿ ಇನ್ನು ಈಗ ಡೀಸೆಲ್ ದರ ಹೆಚ್ಚಳ ಆಗಿದೆ. ಒಂದು ದಿನಕ್ಕೆ 55ರಿಂದ 60 ಲಕ್ಷ ರೂಪಾಯಿಗಳು ಸಂಸ್ಥೆಗೆ ನಷ್ಟ ಆಗ್ತಾ ಇದೆ ಡೀಸೆಲ್ ದರ ಹೆಚ್ಚಳದಿಂದ. ಹಿಂದೆ ನಿಮಗೆ ಸಂಬಳ ಜಾಸ್ತಿ ಮಾಡಬೇಕಾದ್ರೆ ಟಿಕೆಟ್ ದರ ಹೆಚ್ಚಳ ಮಾಡಬೇಕು, 15% ಹೆಚ್ಚಳ ಮಾಡಿದರು. ಈಗ ಹೆಚ್ಚಳ ಮಾಡೋಕೆ ಹೋದರೆ ಮತದಾರರ ವಿಶ್ವಾಸವನ್ನು ಸರ್ಕಾರ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಬೇಕಾದ್ರೆ ಸಂಸ್ಥೆ ನೌಕರರ ಈತ ಹೋಯ್ತದೆ. ಯಾಕೆಂದರೆ ಇಲ್ಲಿ ಸಂಘಟನೆಗಳು ಕೆಲಸಕ್ಕೆ ಬಾರ್ದವಲ್ಲ, ಹೊಟ್ಟೆಪಾಡಿಗೆ ಹುಟ್ಟಿಕೊಂಡಿರುವಂಥ ಸಂಘಟನೆಗಳು. ಅದ್ರ ಬಂಡವಾಳ ಸರ್ಕಾರಕ್ಕೂ ಗೊತ್ತಿದೆ. ಏನು ಮಾಡಬಲ್ಲರು ಇವರು? ಮನೆಯೊಂದು 3 ಬಾಗಿಲಿತ್ತು. ಜಂಟಿ ಕ್ರಿಯಾ ಸಮಿತಿಯಿಂದ 2 ಸಂಘಟನೆಗಳು ಹೊರಗೆ ಬಂದು ಅವೇನು ಇನ್ನುಳಿದಂಥ 2 ಬಣಗಳ ಜೊತೆ ಸೇರ್ಕೋತಾವೆ. ಇಲ್ದಾರೆ ನಾವೇ ಸಪ್ರೇಟ್ ಬಂದ್ಬಿಟ್ಟು ಈಗ ಮನೆಯೊಂದು 3 ಬಾಗಿಲು ಹೋಗಿ 4 ಬಾಗಿಲಾದವು, 5 ಬಾಗಿಲಾದವು. ಈ ಲೆಕ್ಕಾಚಾರದಲ್ಲಿ ಎಲ್ಲೆಲ್ಲಿಗೆ ಹೋಯ್ತದೋ. ಇನ್ನು ನಾಳೆ 2ನೇ ತಾರೀಕು ಉಚ್ಚ ನ್ಯಾಯಾಲಯಕ್ಕೆ ಏನಂತ ಹೇಳೋರು ಸಂಸ್ಥೆ ಅಧಿಕಾರಿ ವರ್ಗದವರು? ಇಲ್ಲ ಸ್ವಾಮಿ, ಮಂತ್ರಿ ಇಲ್ಲ, ಹೊಸ ಸರ್ಕಾರ ಇಲ್ಲ, ಸಂಸ್ಥೆಯಲ್ಲಿ ನಾವು 1 DA ಕೊಟ್ಟರು ಸಾಲಕ್ಕೆ ಬರೀತಾವೆ, ಶಕ್ತಿ ಯೋಜನೆ ಹಣ ಬಂದಾಗ ನಾವು ಕೊಡ್ತೀವಿ ಅಂತ ಹೇಳಾರು. ಮತ್ತು 10ನೇ ತಾರೀಕು ಅಲ್ಲಿ ಸಂಧಾನ ಸಭೆಯಲ್ಲಿ ಏನಾಯ್ತದು? ಇಲ್ಲಿ ಮುಖ್ಯಮಂತ್ರಿಗಳ ಜೊತೆಲೇ ಅರಿಲಿಲ್ಲ, ಸಾರಿಗೆ ಸಚಿವರ ಜೊತೆಲಿ ಅರಿಲಿಲ್ಲ, ವ್ಯವಸ್ಥಾಪಕ ನಿರ್ದೇಶಕರ ಜೊತೆ ಸಭೆಗಳಲ್ಲಿ ಅರಿಲಿಲ್ಲ. ಇನ್ನು ಅಲ್ಕಿತ ಆವಾಗಿರುವಂಥ ಕಾರ್ಮಿಕ ಆಯುಕ್ತರು ತಾವು ಬಗೆಹರಿತಾವ? ನೋಡಿ, ಯೋಚನೆ ಮಾಡಿ. ನಾನು 2 ವರ್ಷದಿಂದ ಬಡ್ಕೊಂಡೆ. ಒಂದಾಗದ ಹೊರತು ಈ ಸರ್ಕಾರದ ಚುಕ್ಕಾಣಿ ಇರುವಂಥ ರಾಜಕೀಯ ಪಕ್ಷಗಳು ಚುನಾವಣೆಗೆ ಬೇಕಾದಾಗ ಅವ್ರಿಗೆ ಬೇಕಾದಂಗೆ ಘೋಷಣೆ ಮಾಡ್ತವೆ. ಅಧಿಕಾರಕ್ಕೆ ಬತ್ತಿದ್ದಂಗೆ ಊಸರು ಬಳ್ಳಿ ಥರ ಮಾತಾ ಚೇಂಜ್ ಮಾಡ್ತವೆ. ಒಗ್ಗಟ್ಟಾಗಿ ಹೋಗ್ರಪ್ಪ ಅಂತ ಬಡ್ಕೊಂಡೆ. ಕೊನೆಗೆ ಸರ್ಕಾರ ಈಗೇನಿದೆ 12.5% ವೇತನ ಹೆಚ್ಚಳ 1/4/25ರಿಂದ ಅಂದರೆ ಅವ್ರು 12 ತಿಂಗಳು ತಿನ್ಕೊಂಡ್ರು, ಇವರೊಂದು 15 ತಿಂಗಳದ್ದು ಹೋಯ್ತು. 27 ತಿಂಗಳು ಸರಿಸುಮಾರು ಒಂದು ಸಂಸ್ಥೆ ನೌಕರರಿಗೆ ಒಬ್ಬೊಬ್ಬನಿಗೆ ಸಾರಾಸಗಟಾಗಿ 1 ಲಕ್ಷ ರೂಪಾಯಿ ನಷ್ಟ. 100, 200, 500, 1000 ಹೋದ್ರೋಯ್ತದೇನಕ್ಕೆ? ಲಕ್ಷಾಂತರ ರೂಪಾಯಿ ಯಾರಪ್ಪನ ಮನೆ ದುಡ್ಡು ಅದು? ಸರ್ಕಾರದ, ಜನಪ್ರತಿನಿಧಿಗಳದ, ಸಂಘಟನೆಯವ್ರಿಗೆ ಏನಾಗಬೇಕು? ಅದಿಲ್ಲೋಗುವಪ್ಪ ಅಂದರೆ ಯಾರು ಕೊಡುತ್ತೆ ಮಗನೇ ಅಂದ್ಬಿಟ್ಟು ಯಾರೋ ನಿವೃತ್ತಿ ಆದವರು, ಸಂಸ್ಥೆಗೆ ಸಂಬಂಧ ಇಲ್ಲದೆ ಇರೋರು ಸಂಘಟನೆ ಕಟ್ಟಿದ್ರೆ ಹಿಂಗೆ ಆಗೋದು. ಅಲ್ಲಿ ನೋಡಿ, ಸಡಾಕ್ ಸರಿ ಅವನೇ ಸಾರಿಗೆ ಸಂಸ್ಥೆ ಸಂಘಟನೆಗಳು ಹೋಗಿ ಅವನ ಕಾಲದ ಸೀಲಿ 3 ಸಲ ನುಗ್ಗಿ ಬನ್ನಿ. ಅವು ಇಲ್ದಾರ ಅವ್ನು ಏಲ್ ತಿಂದು ಉಚ್ಚ ಕುಡೀರಿ, ಅವ್ನ ಬುದ್ಧಿ ಬರ್ತದೆ ನಿಮಗೆ. 1-2 ಸಭೆಗಳಲ್ಲಿ ಮುಗಿದೋಯ್ತು ಅವ್ರ ಸಮಸ್ಯೆಗಳಿಗೆ. ವೈದ್ಯಕೀಯದ್ದಾಗಿರ್ಬೋದು, ವೇತನ ಹೆಚ್ಚಳದಾಗ್ಬೋದು, ಹಳೆ ಪಿಂಚಣಿ ವ್ಯವಸ್ಥೆ ಆಗಿರ್ಬೋದು. 1-2 ಸಭೆಗಳಲ್ಲಿ ಏನು ಎಷ್ಟೊಂದು ಸಭೆ
ಮುಖ್ಯಮಂತ್ರಿಗಳ ಜೊತೆ ಸಭೆ, ಸಚಿವರ ಜೊತೆ ಸಭೆ, ವ್ಯವಸ್ಥಾಪಕ ನಿರ್ದೇಶಕರ ಜೊತೆ ಸಭೆ, ಕಾರ್ಮಿಕ ಆಯುಕ್ತರ ಜೊತೆ ಸಭೆ, ಸಭೆ ಮೇಲೆ ಸಭೆ, ಸಭೆ ಮೇಲೆ ಸಭೆ. ಅದರಿಂದ ಆದಾಯ 1 ರೂಪಾಯಿಂದೂ ಇಲ್ಲ. ಇನ್ಯಾವ ಪುರುಷಾರ್ಥಕ್ಕೆ ಸಂಘಟನೆ ಕಟ್ಕೊಂಡಿದ್ದೀರಿ ನೀವು? ನಾವು ಇದ್ದೀವಿ ಅಂತ ತೋರಿಸ್ಕೋಕೆ ಹೋಗಿ ನಿಮ್ಮ ಸಂಘಟನೆಗಳ ಬರ್ಖಾಸ್ತು ಮಾಡಿಬಿಟ್ಟು ಯಾವ ಸಭೆಗೆ ಬರೋದಿಲ್ಲ, ನಿಮ್ಮ ಇಷ್ಟ ಬಂದಾಗ ಮಾಡ್ಕೋಗಿನಿ. ನಾವು ಹೆಂಗೋ ಸಂಸ್ಥೆ ನೌಕರರು, ನಮ್ಮ ಹಣೆ ಬರ ಇಷ್ಟೇ ಅಂದ್ಬಿಟ್ಟು ಸಾಪ ಹಾಕೊಂಡು 4 ದಿನ ಸುಮ್ಮನೆ ಆಗ್ಬಿಟ್ಟು ಭಗವಂತನ ಮೇಲೆ ಭಾರ ಹಾಕ್ಬಿಟ್ಟು ಕಾಲ ಕಳ್ಕೊ ಹೋಯ್ತಾರೆ ಪಾಪ. ಯಾಕೆ ಆ ಬಡ ಜೀವಗಳು ಮನೆ ಹಾಳು ಮಾಡಿರಿ? ಹಿಂದೆ ವೇತನ ಒಪ್ಪಂದ ಆಯ್ತಲ್ಲ, ಆದೇಶ ಇಸ್ಕೊಂಡು ನೋಡಬೇಕಾಗಿತ್ತು ಯಾವ ರೀತಿ ಮಾಡಿದಿರಿ ಸ್ವಾಮಿ ಅಂತ ಹಿಂದಿನ ಸರ್ಕಾರದ್ದು. ಹಂಗಲ್ಲ ಕಣಪ್ಪ, ಆದೇಶ ಮಾಡೋದು ಡಿಸೆಂಬರ್ ತಿಂಗಳ ಮೂಲ ವೇತನಕ್ಕೆ 15% ಮಾಡೀವಿ ಅಂತೇಳಿ ಕರೋನಾ ಬತ್ತು. ನೀವು ಲಕ್ಷಾಂತರ ಕೋಟಿ ಸಾಲ ಮಾಡಿ ಸರ್ಕಾರ ನಡೆಸ್ತದ್ರಿ. ಈ ದೇಶದ ಪ್ರಧಾನಮಂತ್ರಿಗಂತ ಹಿಡಿದು ಕೆಳಸ್ತರದ ನೌಕರರ ಗಂಟ ಜನಪ್ರತಿನಿಧಿಗಳೆಲ್ಲ ಸಂಬಳ ತಗೊಂಡಿದ್ದೀರೋ ಇಲ್ಲೋ ಸಾಲ ಮಾಡಿ ನಮಗೇನು ಪುಕ್ಸಾಟೆ ಕೊಟ್ಟಿದ್ದೀರಾ? ನಮ್ಮ ರಜೆಗಳನ್ನು ಕಟ್ ಮಾಡ್ಕೊಂಡು ನೀವು ಸಂಬಳ ಕೊಟ್ಟಿರೋದು ಸರ್ಕಾರ ಖಜಾನೆಯಿಂದೇನು ಕೊಡಲಿಲ್ಲ ಅಂತ ಮನವರಿಕೆ ಮಾಡಿಕೊಡ್ಬೇಕಾಯ್ತು. ಆದೇಶ ಕರೆಕ್ಟಾಗಿದ್ದರೆ 27 ತಿಂಗಳ ಹಿಂಬಾಕಿಯನ್ನು ಕಳೆದುಕೊಳ್ಳುವಂಥ ಸನ್ನಿವೇಶ ಸಂದರ್ಭ ಸಂಸ್ಥೆ ನೌಕರಿಗೆ ಬತ್ತಿರಲಿಲ್ಲ. ನಾನು ಹೇಳುವಂಗೆ ಬದುಕನ್ನು ಬದಲಾಯಿಸಲಿಕ್ಕೆ ನೀವು ಸಂಘಟನೆ ಕಟ್ಟಲಿಲ್ಲ. ನಿಮ್ಮ ತೆವಲಿಗೆ, ನಿಮ್ಮ ಹೊಟ್ಟೆ ಪಾಡಿಗೆ, ನೆನ್ನುಣ್ಸರಿಗೆ ಅದೇನೋ ಉಣ್ಣು ನಂಟು ಬಂದ ಅಂತಾರೆ, ಅದು ಹೇಳಬಾರ್ದು ನಾನು. ಹಂಗೆ ಅವನ್ಯಾರೋ ಸಂಘಟನೆ ದುಡ್ಡು ಮಾಡಿಬಿಟ್ಟ, ನಾವು ಸಂಘಟನೆ ಕಟ್ಟಿ ನಾವು ದುಡ್ಡು ಮಾಡ್ಕೊಮ್ಮ, ಬೆಂದ ಮನೇಲಿ ಗಳ ಇರ್ಕೊಮ್ಮ, ಬಂದಷ್ಟು ಗುಂಜ್ಕೊಮ್ಮ ಅಂದ್ಬಿಟ್ಟು ಸಂಘಟನೆ ಕಟ್ಟಿದ್ದೀರಾ? ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕೂರ? ನಿಮ್ಗೆ ಆಪತ್ತು ಬಂದು ಚಾಪೆ ಸುತ್ತೋಗ, ನಿಮ್ಮ ಕೈ ಕರಿನಾಗರಾವ್ ಕಡಿಯ, ನಿಮ್ಮ ನೆಲ್ಪಟ್ಟು ರೋಗ ಬಂದು ಹೋಗ, ನೀವು ಓದಾದಿಲ್ಲ ಹಿಂತಿರು ಬರದೆ ಹೋಗ. ಈ ಥರ ಎಲ್ಲ ಬೈಬೇಕು ಅನಿಸ್ತದೆ. ಇನ್ನೂ ಬೈಬಲ್ಲೆ ನಾನು ಬಾಯಿಗೆ ಬಂದಂಗೆ. ಆದರೆ ನಿಮ್ಮ ಬೈದು ನನ್ನ ನಾಲ್ಗೆ ಹೊಲಸಾಯ್ತದೆ. ಅಂದಿವೊಂದು ಗಡ್ಕೊಂಡು ಕೆಂದಗರ ಏಲ್ ತಿನ್ನೋದು ಕಲ್ತ್ಕೊತು, ಆಡೂರೊಂದು ಗಡ್ಕೊಂಡು ಆರ್ವಯ್ಯ ಮಾಂಸ ತಿನ್ನೋದು ಕಲ್ತ್ಕೊಂಡ ಅಂತ ಒಂದು ಗಾದೆ ಇದೆ. ಹಂಗೆ ನಿಮ್ಮ ಬೈಯಕ್ಕೆ ಹೋಗಿ ನನ್ನ ನಾಲ್ಗೆಯನ್ನು ಹೊಲಸು ಮಾಡ್ಕೋದಕ್ಕೆ ಇಷ್ಟಪಡುವುದಿಲ್ಲ. ಮುಗ್ದೋಯ್ತಿಲ್ಲ ಕತೆ. ಏನೇ ಮಾಡಿದ್ರು ನೀವು ಕಡೆ ಅವಕಾಶ ಜೂನ್ ತಿಂಗಳು ಎಂಡಿಂಗೊಳಗೆ ಬಂದ್ಬಿಡ್ತದೆ. ಸಂಸ್ಥೆ ನೌಕರರಿಗೆ ಇಷ್ಟಿಷ್ಟು ವೇತನ ಹೆಚ್ಚಳ ಆಯ್ತದೆ ಅಂತ ಕೈ ಕೊಡ್ತದೆ ಆಡಳಿತ ವರ್ಗದವರು. ನಾನು ಹೇಳ್ದಂಗೆ ಆಡಳಿತ ವರ್ಗದವ್ರ ಸಪೋರ್ಟು ಇತ್ತು. ಅವರು 7ನೇ ವೇತನ ಶಿಫಾರಸು ಅಳವಡಿಸಿ ನಮಗೂ ಅಂತ ಹೋಗಿದ್ರು ಜನಪ್ರತಿನಿಧಿಗಳು. ಅದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ನೌಕರ ಸಂಘದ ಅಧ್ಯಕ್ಷರು ಹೇಳ್ದಂಗೆ 25% ವೇತನ ಹೆಚ್ಚಳ ಇದ್ದಾರೆ ಪ್ರಣಾಳಿಕೆ ಮುಗ್ದೋಯ್ತಿತ್ತು. ಈಗ ಏನೂ ಇಲ್ಲ. ಕೊನೆಗೆ ಸರ್ಕಾರ ಏನು ಆದೇಶ ಮಾಡಿದೆ ಅದು ಮತ್ತು ಸರ್ಕಾರದಲ್ಲಿ ನಿರ್ದೇಶಕರ ಮಂಡಳಿಯಲ್ಲಿ ಚರ್ಚೆ ಆಗಬೇಕು. ಸರ್ಕಾರದ ಆದೇಶ ಬದಲಾವಣೆ ಮಾಡೋದಕ್ಕೆ ವ್ಯವಸ್ಥಾಪಕ ನಿರ್ದೇಶಕರಿಗೆ ಅಧಿಕಾರ ಇಲ್ಲ. ಮತ್ತೆ ನಿರ್ದೇಶಕರ ಮಂಡಳಿಗೆ ಹೋಗಬೇಕು ಸರ್ಕಾರದ ನಡಾವಳಿಗಳು. ಅಲ್ಲಿ ಚರ್ಚೆಯಾಗಿ ಪರಿಷ್ಕರಿಸಿದ ಆದೇಶ ಅಂತ ಬರಬೇಕು. ನೀವು ಒಗ್ಗಟ್ಟಾದರೆ ಪರಿಷ್ಕರಿಸಿದ ಆದೇಶ ಬರ್ತದೆ. ಇಲ್ಲಿ 15 ತಿಂಗಳು ಕಳ್ಕೋದ್ ಬದಲಾಗಿ ಯಾವುದೇ ಇಲ್ಲದೆ ಕೊಡಿ ಸ್ವಾಮಿ. ನೀವೇನು ಸರ್ಕಾರದ ಖಜಾನೆಯಿಂದ ಕೊಡಬೇಡ್ರಿ ದುಡ್ಡ. ಹಬ್ಬಾರಿ ದಿನ ಬಿಸಿಲು ಮಳೆ ಚಳಿಗಾಳಿ ಅಂದೇನೆ ನಮ್ಮ ಡ್ರೈವರ್ ಕಂಡಕ್ಟ್ರು ಶಕ್ತಿ ಯೋಜನೆ ಬಂದಮೇಲೆ ಅರ್ಧವರೆಲ್ಲ ಟಿಕೆಟು, ಆ ಟಿಕೆಟನ್ನು ಹಣವನ್ನು ಕೊಟ್ಬಿಡಿ ಸ್ವಾಮಿ. ಹಿಂಬಾಕಿ ಮುಂಬಾಕಿ ಸೇರಿ ಜೊತೆಗೆ 2 ಲಕ್ಷ ಅಡ್ವಾನ್ಸ್ನೂ ಕೊಡ್ಬೋದು. ನಿಯಮಿತವಾಗಿ ಕೊಟ್ಬಿಡಿ ನಮ್ಗೆ ದುಡ್ಡ. 30ನೇ ತಾರೀಕು 300 ಕೋಟಿ ಕೊಟ್ಬಿಡಿ. 70% 80% ಕೊಡ್ತಿದ್ದೀರಲ್ಲ, 440 ಕೋಟಿ ಕೊಡಬೇಕು. ಹೊಸ 2026-27 ಆಯವ್ಯದ ಲೆಕ್ಕ ಹಾಕೊಂಡ್ರೆ 300 ಕೋಟಿ ಕೊಟ್ಕೊಂಡೋಗಿ ಅಂತ ಕೇಳಿ ವ್ಯವಸ್ಥಾಪಕ ನಿರ್ದೇಶಕರು ಕೇಳ್ತಾರೆ. ಆದರೆ ಅವ್ರ ಮಾತಕ್ಕಿಂತ ಸಂಘಟನೆಗಳ ಮಾತಿಗೆ ಒಗ್ಗಟ್ಟಾಗಿ ಹೋದರೆ ಬೆಲೆ ಜಾಸ್ತಿ. ಇಲ್ಲದೆ ಸುಮ್ಮನೆ ನಾನು ಹೇಳುವಂಗೆ ಸಂಘಟನೆಗಳ ಬರ್ಖಾಸ್ತು ಮಾಡಿಬಿಟ್ಟು ಯಾವುದೇ ಸಭೆ ಕರೆದು ಇಲ್ಲ ಬರುವುದಿಲ್ಲ ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೋಗೇನಿ, ಸರ್ಕಾರ ಏನೋ ಕೊಡ್ತದೆ ಅದ ತಗೊಂಡು ಸದ್ಯ ಈ ಆಳ್ ಸಂಘಟನೆಗಳು ಸಂಸ್ಥೆಯಿಂದ ತೊಲಗಿದ್ವಲ್ಲ ಅನ್ನೋ ನೆಮ್ಮದಿಲಿ ಬಡಪಾಯಿ ಜೀವಗಳು ಬಂದಷ್ಟು ತಗೊಂಡು ಭಗವಂತ ಅಯ್ಯೋ ರಾಮನೇ ಅಂದ್ಬಿಟ್ಟು ಅಂಬ್ಲಿಯೋ ಗಂಜಿಯೋ ಕುಡ್ಕೊಂಡು ಕಾಲ ಕಳೀತಾರೆ. ನೀವು ನಿಮ್ಮ ತೆವಲಿಗೆ ನಿಮ್ಮ ಹೊಟ್ಟೆ ಪಾಡಿಗೆ ಸಂಘಟನೆ ಕಟ್ಕೊಂಡು ಅವರ ಬದುಕಿನಲ್ಲಿ ಬಾಳೆನಲ್ಲಿ ಅವ್ರ ಜೀವನ ಜೊತೆಲಿ ಚೆಲ್ಲಾಟ ಆಡೋಕ್ಕೆ ಸಂಘಟನೆ ಕಟ್ಟಿದ್ದೀರಾ. ನೋಡಿ, ಏನೇ ಮಾಡಿದ್ರು ನಿಮಗೆ ಇದೊಂದು ತಿಂಗಳು ಜೂನ್ ತಿಂಗಳು ಮಾತ್ರ ಕಾಲಾವಕಾಶ. ಅದು ಬಿಟ್ರೆ
ಯಾರು ನಿಮ್ಮನ್ನು ಕ್ಷಮಿಸಲಾರರು. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಶುಭ ದಿನ.